ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದೆ ಅಲ್ಲಿ ಬರೀಲಿಕ್ಕೆ. ಅದು ಹಾರ್ಡ್ ಒಂದು ಕಾಪಿ ಬರಿ ಅಂದರೆ ಯಾವುದೋ ಸ್ಫೋಟ ಸಂಭವಿಸಿದ ಬಗ್ಗೆ ಒಂದು ವರದಿ ಬರೆಯೋದು ನಂಗೆ ಗೊತ್ತಿಲ್ಲ. ಯಾವ ವಿಚಾರಗಳು ನಿಮ್ಮನ್ನ ಬರವಣಿಗೆನ ಸ್ಟಾಪ್ ಮಾಡ್ಸಕ್ಕಾಗಿಲ್ಲ? ದಿನಕ್ಕೆ ನೀವು 3 ಗಂಟೆ ಬರೆದ್ರೆ ಎಟ್ ಮೈ ಸ್ಪೀಡ್ ಒಂದು 30 ಪುಟ ಬರೀಬೋದು. ನಾನಿರೋದು ಒಂದು 10,000 ಪುಟ ಇರ್ತದೆ. 10,000 ಪುಟ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಒಂದು ವಿಚಾರಗಳಿದೆ. ಈಗ ನನ್ನ ಹತ್ರನೂ ಇದೆ, ನನಗೂ ಹಂಗ ಅನ್ಸುತ್ತೆ. ತುಂಬಾ ಸಲ ತುಂಬಾ ಜನರ ಜೊತೆಗೆ ಇದ್ದು ಸ್ವಲ್ಪ ನನಗೆ ನಾನು ಒಬ್ಬಳೇ ಇರೋ ಪ್ಲೇಸ್ ಬೇಕು ಅಂತ ಫೀಲ್ ಆಗುತ್ತೆ. ಹಾಗಾದ್ರೆ ನಾವು ದುಃಖಿಗಳಾಗಿರಲ್ಲ. ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ ತಕ್ಷಣ ನಾನು ಥಿಂಕ್ ಮಾಡೋದು, ಓಕೆ ಈಗ ಏನು ಹೇಳಬೇಕು ಉತ್ತರ ಅಂತ. ಸೊ ಆ ಥಿಂಕಿಂಗ್ ಬೇಡ. ಅಂದ್ರೆ ಏನ್ ಬೇಕಾದ್ರೆ ಅನ್ಕೊಳ್ಳಿ, ನನಗೆ ಬೇಕಾದ್ರೆ ನಾನು ಇರ್ತೀನಿ ಅಂತ ಬದುಕುವ ರೀತಿ ಬೇಕು. ಅದನ್ನ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತೀರಾ ಹೇಗೆ? ಏನಂದ್ರೆ ಮನುಷ್ಯ ನಾನು ಭಾಳ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ. ಈಗ ನಾನು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟರು ನಾನು ನನ್ನ ಜೊತೆಗೆ ಇರ್ಬೇಕಾಗುತ್ತೆ. ನೀವು ನನಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟರು ನಾನು ಅಲ್ಲಿ ಇರ್ಬೇಕಾಗುತ್ತೆ. ಸೊ ಅದೆರಡನ್ನು ಬಿಟ್ಟು ಹಾಕಿ ನಾವು ಬದುಕಿದಾಗ ತುಂಬಾ ಸರಳವಾಗಿರುತ್ತೆ. ಸೊ ಸಿಂಪಲ್ ಆಗಿ ಬದುಕೋದನ್ನ ಕಲಿಬೇಕು. ಆಮೇಲೆ ಯಾರೇನೋ ಅನ್ಕೋತಾರೆ ಅಂತ ಇರುತ್ತಲ್ಲ, ಅದು ಯಾರು ಏನು ಅನ್ಕೊಂಡಿರಲ್ಲ. ಅದು ಇವಾಗ ಜಾಸ್ತಿ ಓಡಾಡ್ತಿರೋ ಮಾತೇ ಅದು. ಆ 4 ಜನ ಯಾರು? 4 ಜನ ಏನೋ ಹೇಳ್ತಾರೆ, 4 ಜನ ಏನೋ ಥಿಂಕ್ ಮಾಡ್ತಾರೆ, 4 ಜನ ಆಡ್ಕೋತಾರೆ. ಆ 4 ಜನ ಯಾರು? ಜೋಗಿ ಸರ್ ಪ್ರಕಾರ ಯಾರು ಆ 4 ಜನ? ನನಗೆ ಆ ಪ್ರಶ್ನೆನೇ ಬಂದಿಲ್ಲ. ಇವನು ಉದ್ಧಾರ ಆಗೋದಿಲ್ಲ, ಇವನ ಅಪ್ಪನೂ ಉದ್ಧಾರ ಆಗಿಲ್ಲ. ಕಣ್ಗಾವಲು CCTV ಕಣ್ಗಾವಲು ಅಂತೀವಿ. ಹಂಗೆ ಇವರ ತಂದೆ ತಾಯಿ ತಮ್ಮ ಕಣ್ಗಾವಲಲ್ಲಿ ಇರ್ತಾರೆ. ಮಕ್ಕಳು ರೆಬೆಲ್ ಆಗೋದಕ್ಕೆ ಅಕ್ಕಿ ಕೈದಿದೆ ಅಂತ ಹೇಳಿದ್ರೆ ಅಕ್ಕಿಗೆ ಸಂತೋಷ ಇದೆಯಾ ಅಂತ ಕೇಳ್ತೇವೆ. ನಾವು ಸಂತೋಷವಾಗಿದ್ದೀವಿ. ನಾನು ಜೋಗಿ ಸರ್ ಬಹಳ ಆತ್ಮೀಯರಾಗಿದ್ದಕ್ಕೆ ಆತ್ಮೀಯ ಮಾತುಕತೆಗೆ ಒಂದು ವೇದಿಕೆ ಸಿದ್ಧ ಆಗಿದೆ. ಈಗ ನಮ್ಮ ಜೊತೆಗೆ ಜೋಗಿ ಸರ್ ಇದ್ದಾರೆ. ಜೋಗಿ ಸರ್, ಸುಕನ್ಯಾ ಸ್ಟುಡಿಯೋಸ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸುಕನ್ಯಾ. ಇಲ್ಲಿ ಜೋಗಿ ಸರ್ ಅಂತಂದಾಗ ಫಸ್ಟ್ ತಲೆಗೆ ಬರೋದೇ ರೈಟರ್ ಅಂತ. ಬಟ್ ನೀವು ಜರ್ನಲಿಸ್ಟ್ ಕೂಡ ಹೌದು, ಖ್ಯಾತ ಪತ್ರಕರ್ತರು, ಹಿರಿಯ ಪತ್ರಕರ್ತರು. ನೀವು ರಾತ್ರಿ ಹಗಲು ಪತ್ರಿಕೋದ್ಯಮದಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ಅದು ಬರವಣಿಗೆ ಆದರೂ ಕೂಡ ಅದು ವಿಭಿನ್ನ, ಇದು ವಿಭಿನ್ನ. ಯಾಕಂದರೆ ಸಾಹಿತ್ಯಕ್ಕೂ ಪತ್ರಿಕೋದ್ಯಮಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಹತ್ತಿರದಿಂದ ನೋಡಿದಂಗೆ ತುಂಬ ವ್ಯತ್ಯಾಸ ಇದೆ. ಎಷ್ಟೋ ಜನ ಬರಿತಾ ಇದ್ದವರು ಜರ್ನಲಿಸಮ್ ಬಂದ ಮೇಲೆ ಬಿಟ್ಟಾಕ್ಬಿಡ್ತಾರೆ, ಯಾಕಂದರೆ ಆ ಬರವಣಿಗೆ ಶೈಲಿಯೇ ಬೇರೆ, ಇದೇ ಬೇರೆ ಅಂತ. ಆದರೆ ನೀವು ಒಂಥರ ಡಬಲ್ ಕ್ಯಾರೆಕ್ಟರ್ ಯಾವಾಗಲೂ ಪ್ಲೇ ಮಾಡ್ತಿರ್ತೀರ. ಹಗಲಾದರೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ತೀರ, ಅಲ್ಲಿ ಬರಿತಿರ್ತೀರ. ರಾತ್ರಿ ಆದರೆ ನೀವು ಕಾದಂಬರಿ, ಕಥಾ ಸಂಕಲನ, ಲೇಖನಗಳು ಇದೆಲ್ಲ ಬರಿತಾ ಇರ್ತೀರ. ಸೊ ಇದು ಹೇಗೆ, ಈ ಎರಡರ ವೈರುಧ್ಯಗಳನ್ನ ನೀವು ಹೇಗೆ ಸಂಭಾಳಿಸ್ಬೋದು? ಯಾವ ರೀತಿ ಒಬ್ಬ ರೈಟರ್ ತನ್ನನ್ನು ತಾನು ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ? ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದೆ ಅಲ್ಲಿ ಬರೀಲಿಕ್ಕಿದೆ ಅಂತ. ನಾನು ಅಕೌಂಟೆಂಟ್ ಆಗಿದ್ದೆ. ಅದ್ರ ಬರೆಯುವ ರೀತಿ ಬೇರೆ ಬೇರೆ ಅಲ್ಲ? ಅದೇ ಅಕೌಂಟೆಂಟ್ ಆಗಿದ್ದೆ. ನೋಡ್ತಾ ಇದ್ದೆ ಆಗ ನಾನು ಓದ್ತಿದ್ದಂಥ ಕಾಲದಲ್ಲಿ YNK ಅವರು ಪತ್ರಕರ್ತ, ನನ್ನ ಗುರುಗಳು. ಅವರು ಪತ್ರಕರ್ತರಾಗಿದ್ದರು, ರೈಟರ್ ಆಗಿದ್ದರು. ವೈಕುಂಠರಾಜ್ ಅವರು ಪತ್ರಕರ್ತರಾಗಿದ್ದರು, ಬರಿತಾ ಇದ್ರು. ಖುಷ್ವಂತ್ ಸಿಂಗ್ ಪತ್ರಕರ್ತರಾಗಿದ್ದರು, ಕಾದಂಬರಿಗಳನ್ನು ಭಾಳ ಚೆನ್ನಾಗಿ ಬರಿತಾ ಇದ್ದರು. ಲಂಕೇಶ್ ಅವರು ಜರ್ನಲಿಸ್ಟ್, ಅವರ ಪತ್ರಿಕೋದ್ಯಮವನ್ನು ಕೂಡ ಅವರು ಸಾಹಿತ್ಯ ಥರ ಬರಿತಾ ಇದ್ದರು. ಅಂಥ ಸಾಧ್ಯತೆಯನ್ನು ಹುಡ್ಕೊಂಡು ನಾನು ಬಂದು, ಅದಕ್ಕೆ ನಾನು ಪತ್ರಿಕೋದ್ಯಮಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರವೇಶ ಮಾಡಿಲ್ಲ. ಮ್ಯಾಗಝಿನ್ ಎಡಿಟರ್. ಓಕೆ. ಮ್ಯಾಗಝಿನ್ ಅಂದರೆ ಈ ಥರ ಸಾಹಿತ್ಯ, ಲೈಟರ್ ವರ್ಷನ್. ಅಂದರೆ ಇಲ್ಲಿ ಕತೆ, ಕವಿತೆ, ಪ್ರಬಂಧ, ಈ ಥರದ ಜಗತ್ತು. ಸೊ ನನಗೆ ಇವತ್ತು ಹಾರ್ಡ್ ಒಂದು ಕಾಪಿ ಬರಿ ಅಂದರೆ ಯಾವುದೋ ಸ್ಫೋಟ ಸಂಭವಿಸಿದ ಬಗ್ಗೆ ಒಂದು ವರದಿ ಬರೆಯೋದು ನಂಗೆ ಗೊತ್ತಿಲ್ಲ. ಅದು ನಾನು ಅದಕ್ಕೆ ಕಷ್ಟಪಡಬೇಕಾಗತ್ತೆ. ಅದ್ರ ಬದಲು ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಬರಿ ಅಂದರೆ ಭಾಳ ಸುಲಭವಾಗಿ ಬರೆದುಬಿಡ್ತೀನಿ. ಹಾಗಾಗಿ ನನಗೆ ಈ ಎರಡರಲ್ಲಿ ಬಹಳ ವ್ಯತ್ಯಾಸವಿಲ್ಲ, ತುಂಬ ವ್ಯತ್ಯಾಸ ಅನಿಸಲ್ಲ. ನಾನು ಮೊದಲಿಂದಲೂ ಬರ್ಕೊಂಡ್ಬಂದಿದ್ದು ಈ ಥರದ ಲಘು ಮಾದರಿಯ ಪ್ರಬಂಧಗಳನ್ನು ಅಥವಾ ಪುಸ್ತಕ ವಿಮರ್ಶೆ, ಈ ಥರದ್ದನ್ನು. ಹಾಗಾಗಿ ಎರಡು ಒಂದೇ ನನಗೆ. ಆದರೆ ಎರಡು ಒಂದೇ ಯಾಕಲ್ಲ ಅಂದರೆ, ನಾನು ಆರಂಭದಲ್ಲಿ ಏನು ಮಾಡ್ತಿದ್ದೆ ಅಂದರೆ ಅಂಕಣ ಬರೀತಾ ಇದ್ದೆ. ಅಂಕಣ, ಜಾನಕಿ ಕಾಲಂ, ರವಿಕಾರಣದ್ದು ಬರೆದು ಅದನ್ನ ಪ್ರಿಂಟ್ ಮಾಡ್ತಾಯಿದ್ದೆ, ಅದರ ಬುಕ್ ಮಾಡ್ತಾಯಿದ್ದೆ ಅಂತ. ಆಮೇಲೆ ಅಂದ್ಕೊಂಡೆ ನಾನು ಹಳೇದು ಬರಿಬಾರ್ದು ಅಂತ. ಅಂದರೆ ನಿನ್ನೆ ಬರೆದಿದ್ದನ್ನು, ಮೊನ್ನೆ ಬರೆದಿದ್ದನ್ನು, 1 ವರ್ಷ ಹಿಂದೆ ಬರೆದಿದ್ದನ್ನೆಲ್ಲ ಸೇರಿ ಬುಕ್ ಮಾಡಿ ಓದುಗಡಿ ಕೊಡೋದು ಮೋಸ. ಯಾವತ್ತೋ ಓದಿರ್ತಾನೆ ಅವನು, ಅದು ರಿಪೀಟ್ ಮಾಡಬಾರ್ದು, ಅದು ಸಂಕಲನ ಬೇಡ. ನಾನು ಬರೆದ್ರೆ ಈಗ 1 ವಾರ ಕೂತ್ಕೊಂಡ್ಬರೋದು ಹೊಸ ಫ್ರೆಶ್
ಏನಾದ್ರು ಬರಿಬೇಕು ಅಂತ ತೀರ್ಮಾನಿಸಿ ಅದು 10-15 ವರ್ಷಗಳಿಂದ ಹಾಗೆ ಮಾಡ್ತಾಯಿದ್ದೀನಿ. ಯಾವುದೋ ಕಾದಂಬರಿ ಬಂದರೆ ಅದನ್ನು 15 ದಿವಸದಲ್ಲೋ 20 ದಿವಸದಲ್ಲೋ ಬರೆದಿರ್ತೀನಿ. ಅದೇ ನನಗೆ ನಿಮ್ಮ ಬರವಣಿಗೆಯ ಬಗ್ಗೆ ಬಹಳ ಆಘಾತಕಾರಿ ಬರವಣಿಗೆ ನಾನು ನೋಡಿದ್ದೀನಿ ನಿಮ್ಮ ವಿಚಾರದಲ್ಲಿ. ಯಾಕೆ ಆಘಾತಕಾರಿ ಅಂದರೆ ನಿಮ್ಮ ಟೈಟಲ್ ರೀತಿಯಲ್ಲಿ ನಾನು ಹೇಳಿದ್ದು ಆಘಾತಕಾರಿ ಮೀನ್ಸ್ ಪ್ಲೆಸೆಂಟಾಗಿ ಆಘಾತಕಾರಿ. ನಾನು ನಿಮ್ಮ ಜೊತೆಗೆ ಪ್ರವಾಸ ಬಂದಿದ್ದಾಗಲೂ ಅಷ್ಟೇ, ನಾವೆಲ್ಲರೂ ಸೈಟ್ ಸೀಯಿಂಗ್ ಎಲ್ಲ ನೋಡಿ ಸುಸ್ತಾಗಿ 12 ಗಂಟೆ ನಿದ್ದೆ ಮಾಡ್ತೀವಿ ಅಂತಂದರೆ ನೀವು ಬೆಳಗ್ಗೆ 4 ಗಂಟೆಗೆ ಎದ್ದು ನನಗೆ ಕಾದಂಬರಿ ಬರೆಯೋದಿದೆ ಅಂತ ಬರ್ಕೊಂಡು ಕೂತ್ಕೊಳ್ತಾ ಇದ್ರಿ. ಆದರೆ ನಿಮ್ಮ ಯಾವ ವಿಚಾರಗಳು ನಿಮ್ಮನ್ನು ಬರವಣಿಗೆಯನ್ನು ಸ್ಟಾಪ್ ಮಾಡ್ಸೋಕ್ಕಾಗಲಿಲ್ಲ. ಅಂದರೆ ಈಗ ನಮಗೆ ಕೆಲವೊಂದು ಸತಿ ಆಸಕ್ತಿ ಇದ್ದಾಗ ಬರಿತೀವಿ, ಓದ್ತೀವಿ, ಅಥವಾ ಒಂದು ಬ್ರೇಕ್ ಬೇಕು ಅಂತ ಅನಿಸುತ್ತೆ, ಅಥವಾ ಇವತ್ತು ಸಿನಿಮಾ ನೋಡೋಣ, ನಾಳೆ ಬರೆಯೋಣ, ನಾಳೆ ಈ ಥರ ಇರುತ್ತೆ. ಬಟ್ ನಿಮ್ದು ಹಂಗಿಲ್ಲ. ಅದು ಯಾವುದೇ ವಿಚಾರಗಳಿರಲಿ, ಎಲ್ಲೇ ಓಡಾಡೋದಿರಲಿ, ಏನೇ ಕೆಲಸಗಳಿರಲಿ, ಬರವಣಿಗೆ ಅಂತ ಬಂದಾಗ ನಿದ್ದೆ ಬಿಟ್ಟದು ನೀವು ಬರಿತೀರಾ. ಆ ಬದ್ಧತೆಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ನನಗೆ ಬದ್ಧತೆಗಿಂತ ಜಾಸ್ತಿ ಒಂದು ಲೈಟ್ರಾಗಿ ಹೇಳಿದ್ರೆ ಇದು ನನ್ನ ಚಟ ಅಂತೇಳಿ. ಓಕೆ. ಯಾರಿಗೂ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎಚ್ಚರ ಆಗುತ್ತೆ ನನಗೆ. ಎಚ್ಚರ ಆಗಿ 8 ಗಂಟೆ ತನಕ ಏನು ಮಾಡೋಕ್ಕಾಗುತ್ತೆ? 1 ಗಂಟೆ ವಾಕ್ ಮಾಡ್ಬೋದು, 3 ಗಂಟೆ ಇದೆ, 3 ಗಂಟೆ ಓದ್ಬೋದು, ಬರಿಬೋದು. ಸೊ ಇದನ್ನೇ ಮಾಡ್ತೀನಿ ನಾನು. ಸೊ ದಿನಕ್ಕೆ ನೀವು 3 ಗಂಟೆ ಬರೆದ್ರೆ ಎಟ್ ಮೈ ಸ್ಪೀಡ್ ಒಂದು 30 ಪುಟ ಬರಿಬೋದು. ಸೊ ನಾನು ಇಡೀ ಬರೆದಿದ್ದೆಲ್ಲ ಪ್ರಿಂಟ್ ಮಾಡಿದರೆ ಜನ ಬಂದು ಹೊಡಿತಾರೆ. ಅಷ್ಟಿರುತ್ತೆ. ಎಷ್ಟು ಬರೆದಿರ್ಬೋದು ಜೋಗಿಯವರು ಇಲ್ಲಿ ತನಕ? ಅಷ್ಟಿದೆ, ಬಟ್ ನಾನು ಪ್ರಿಂಟ್ ಮಾಡಲ್ಲ ಅದನ್ನು. ಎಷ್ಟು ಬರೆದಿರ್ಬೋದು? ಎಷ್ಟು ಪುಟಗಳಿರ್ಬೋದು ಬಿಡುಗಡೆ ಆಗದೆ ಇರೋದು, ಪ್ರಕಟಣೆ ಆಗದೆ ಇರೋದು? ಪ್ರಕಟಣೆ ಆಗದೆ ಇರೋದು ಒಂದು 10,000 ಪುಟ ಇರ್ಬೋದು. 10,000 ಪುಟ ಇದೆ. ಸೊ ಈ ಥರದ್ದು ಅಂದರೆ ಅದೊಂದು ರೀತಿಯ ರಿಹರ್ಸಲ್ ಅಂತ ಲೇಖಕ ಮಾಡ್ತಾನೆ ಇರಬೇಕು. ಸಂಗೀತಗಾರನ ಥರ ಅಥವಾ ಕ್ರಿಕೆಟ್ ಆಟ ಆಡುವಂಥರ ದೇಹವನ್ನು ಹೆಂಗೆ ಹುರಿಗೊಳಿಸ್ಬೇಕು, ಮನಸ್ಸನ್ನು ಹುರಿಗೊಳಿಸಬೇಕು, ಆಸಕ್ತಿಗಳನ್ನು, ನಮ್ಮ ಕೆಲಸವನ್ನು ನಾವು ಮಾಡಬೇಕಲ್ಲ. ನನಗೆ ನಾಡ್ದು ಏನೋ ಒಂದು ಹೊಸ ಅನುಭವ ಆದಾಗ ಇದನ್ನು ಬರೆಯೋಕ್ಕೆ ನನಗೆ ಪದಗಳೇ ಇಲ್ಲ ಅಂತ ಅನಿಸ್ಬಾರ್ದು. ಸೊ ಆ ಪದಗಳು ಸದಾ ನಮ್ಮ ಬತ್ತಳಿಕೆಯಲ್ಲಿ ಇರಬೇಕಾಗಿದ್ರೆ ಅದನ್ನು ಬರಿತಾ ಇರಬೇಕು. ನನಗೆ ಗೊತ್ತಿದ್ದೆ ನೀವು ಬರೆಯೋಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಗಿರ್ಬೋದು ಜೋಗಿ ಸರ್? ಒಂದು 40? ನನಗೀಗ 60, 20, 45 ವರ್ಷ ಆಯಿತು. ನಾನು 15 ವರ್ಷಕ್ಕೆ ಬರೆಯೋಕ್ಕೆ ಶುರು ಮಾಡಿದ್ದೆ ಅಂತ. 15 ವರ್ಷಕ್ಕೆ. ಹಾಗಾದರೆ ನಾನು ಹೇಳಿದ್ದೀನಿ ಇದು ಸುಮಾರು ಸಲ. ನಮ್ಮ ಊರಲ್ಲಿ ಬಹಳ ದೊಡ್ಡ ಅಡ್ವಾಂಟೇಜ್ ಅಂದರೆ ಯಾರೂ ಇಲ್ಲ ನಮ್ಮ ಊರಲ್ಲಿ. ನಮ್ಮ ಮನೆಯಿಂದ ಇನ್ನೊಂದು ಮನೆ ಇದ್ದಿದ್ದು ಸುಮಾರು 2 ಕಿಲೋಮೀಟ್ರ್ ದೂರಕ್ಕೆ. ಆ ಮನೆಯವ್ರು ನಮ್ಮ ಮನೆಗೆ ಬರ್ತಾ ಇರಲಿಲ್ಲ, ನಾವು ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಅಂದರೆ ಒಡನಾಟಗಳಿರಲಿಲ್ಲ. ಶಾಲೆಗೆ ಹೋಗಿ ಬಂದರೆ 9 ಗಂಟೆಗೇನೋ ಶಾಲೆ ಶುರು ಆಗ್ತಿತ್ತು, 4 ಗಂಟೆಗೇನೋ ಬರ್ತಾಯಿದ್ವಿ. ಬಂದುಬಿಟ್ರೆ ಇಡೀ ಊರೇ ನಮ್ದು, ಯಾರೂ ಇಲ್ಲ ಅಲ್ಲಿ. ಒಂದು ಬೆಟ್ಟ, ಒಂದು ನದಿಯಲ್ಲ, ಒಂದು ಕೆರೆ, ಒಂದು ಹೂವಿನ ಮರ, ಹಿಂಗಿದ್ದ ಒಂದು ಜಾಗ, ಭಾಳ ಸುಂದರವಾದ ಗುರುವಾಯನ ಕೆರೆ, ಭಾಳ ಸುಂದರವಾದ ಜಾಗ. ಅಲ್ಲಿ ಕೂತ್ಕೊಂಡು ಏನು ಮಾಡೋದಂದರೆ ಓದೋದು. ಯಾರನ್ನಾರು ಮುಖ್ಯವಾಗಿ ಕುಮಾರವ್ಯಾಸ ಮತ್ತು ಕುವೆಂಪು ನಮ್ಮ ಅಣ್ಣ ಓದ್ತಾಯಿದ್ರು, ಓದೋದು. ಸೊ ಅವರೇನೋ ಬರೆದಿರ್ತಾರೆ, ನಮ್ಮ ಮನಸ್ಸಿಗೆ ಏನು ತೋಚಿದ ಅದನ್ನು ನಾವು ಬರಿತಾ ಇದ್ವಿ. ಸೊ ಹೀಗೆ ಅದೊಂದು ಏನು ನಾನು ಹೇಳಿದ್ನಲ್ಲ, ಜೀವನವನ್ನು ಸುಂದರಗೊಳಿಸೋದು. ಸೊ ನನ್ನ ಜೀವನವನ್ನು ಅದು ಸುಂದರಗೊಳಿಸುತ್ತಂದೇ ಗೊತ್ತಾಯಿತು. ಅಂದರೆ ಈ ಮನಸ್ಸಲ್ಲಿ ಅನಿಸಿದ್ದನ್ನು ಎಕ್ಸಾಕ್ಟಾಗಿ ವರ್ಡಿಗೆ ಕ್ರಿಯೇಟ್ ಮಾಡೋದಿದೆಯಲ್ಲ, ಐ ಕ್ಯಾನ್ ಕ್ರಿಯೇಟ್ ಎ ವರ್ಲ್ಡ್ ಅಂತ ಗೊತ್ತಾಯಿತು. ಒಂದು ಹೊಸ ಜಗತ್ತನ್ನು ನಾನು ಸೃಷ್ಟಿ ಮಾಡಬಲ್ಲೆ. ಆ ಜಗತ್ತು ಇನ್ನೊಬ್ರಿಗೆ ಇಷ್ಟ ಆಗುತ್ತೆ. ಆ ಜಗತ್ತು ಇನ್ನೊಬ್ಬರ ಒಳಗೂ ಇದೆ. ಅದು ಈಗ ನನ್ನ ಒಂದು ಪುಸ್ತಕ ಇದೆ, ಗುರುವಾಯನ ಕೆರೆ ಅಂತ. ಆ ಗುರುವಾಯನ ಕೆರೆ ಇದೆಯಲ್ಲ, ಅದು ನಾನು ಯಾರು ಗುರುವಾಯನ ಕೆರೆಗೆ ಹೋದರೂ ನಾನು ಬರೆದಿರೋ ಗುರುವಾಯನ ಕೆರೆ ಸಿಗಲ್ಲ. ಓಕೆ. ಸೊ ನಾನು ಬರೆದಿರೋ ಗುರುವಾಯನ ಕೆರೆಯಲ್ಲಿ ನಡೆಯುವ ಸಂಗತಿಗಳೇ ಬೇರೆ. ಅಲ್ಲಿ ಒಂದು 30 ವರ್ಷದ ಗುರುವಾಯನ ಕೆರೆ ಇದೆ, ಅದೊಂದು 100 ಪುಟದ ಪುಸ್ತಕದಲ್ಲಿ. ಸೊ ಬಟ್ ಅದನ್ನು ಅಲ್ಲಿಗೆ ಹೋದವರೆಲ್ಲ ಗುರುವಾಯನ ಕೆರೆ ಅಂತ ಹೇಳ್ತಾರೆ. ಅಂದರೆ ಗುರುವಾಯನ ಕೆರೆ ಅವರಿಗೆ ಈ ಘಟನೆಗಳ ಮೂಲಕ ಜ್ಞಾಪಕ ಆಗುತ್ತೆ. ಅಲ್ಲಿ ಯಾವುದೋ ಜಾಗ ಹುಡ್ಕೊಂಡು ಹೋಗ್ತಾರೆ. ಸೊ ಹೀಗೆ ಇನ್ನೊಬ್ಬರ ಮನಸ್ಸಲ್ಲಿ ಒಂದು ಊರನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇಟ್ಸ್ ಎ ಗ್ರೇಟ್ ಹ್ಯಾಪಿನೆಸ್ ಮತ್ತು ದೊಡ್ಡ ಕೌಶಲ್ಯವೂ ಕೂಡ. ಆ ಸ್ಕಿಲ್ ನಿಮಗಿದೆ ಜೋಗಿ ಸರ್. ಸ್ಕಿಲ್ ಇಸ್ ಡಿಫ್ರೆಂಟ್. ಬಟ್ ನನಗೆ ಅಂದರೆ ನನಗೆ ಗೊತ್ತಿರಲ್ಲ ಸ್ಕಿಲ್ ಇದೆ ಅಂತ. ಬಟ್ ನಮಗೆ ಗೊತ್ತಾಗುತ್ತೆ, ನನಗೆ ಸಂತೋಷ ಕೊಡುತ್ತೆ. ನಿಮ್ಮ ಪ್ರಕಾರದ ಪ್ರೀತಿ. ಹೌದು, ನನ್ನ ಪ್ರಕಾರದ ಪ್ರೀತಿ. ಓಕೆ ಜೋಗಿ ಸರ್, ಅದೇ ಹೇಳ್ತಾ ಇದ್ರಿ,
ಆ ಗುರುವಾಯನ ಕೆರೆ, ಆ ಊರು, ಆ ಜಾಗ, ಮೀ ಟೈಮ್ ಅಂತ ನಾವೀಗ ಎಲ್ಲರೂ ಏನು ಹೊಸದಾಗಿ ಒಂದು ಕೋಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ ನೀವು ನೋಡಿರ್ಬೋದು, ನನಗೆ ಸ್ಪೇಸ್ ಬೇಕು, ನನಗೆ ಮೀ ಟೈಮ್ ಬೇಕು, ನಂಗೆ ನಾನೊಬ್ಬರೇ ಕುತ್ಕೋಬೇಕು, ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು, ಈ ಥರದ ಒಂದು ಹುಡುಕಾಟದಲ್ಲಿ ಎಷ್ಟು ಖರ್ಚು ಮಾಡಿ ಬೇರೆ ಕಡೆ ಹೋಗಿ ಆ ಮೀ ಟೈಮನ್ನು ತಗೊಳ್ತಾರೆ. ಇನ್ನು ಎಷ್ಟೊಂದು ಜನ ಮೀ ಟೈಮ್ ಸ್ಪೇಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಫೋಕೇಟ್ ಆಗಿ, ಆಂಗ್ಸೈಟಿ ಆಗಿ, ಸ್ಟ್ರೆಸ್ ಆಗಿ, ಅನಾರೋಗ್ಯ ಆಗುತ್ತೆ, ಸಮಸ್ಯೆ ಆಗುತ್ತೆ. ಸೊ ಹಾಗಿದ್ದಾಗ ನಿಮಗೆ ಸಹಜವಾಗಿ ಸಿಕ್ಕ ಮೀ ಟೈಮ್ ಅಥವಾ ಸ್ಪೇಸ್ ಇದೆಯಲ್ಲ, ಅದೆಷ್ಟು ಕ್ರಿಯೇಟಿವ್ ಮಾಡ್ತಾ ಅಥವಾ ಅಲ್ಲಿ ಏಕಾಂಗಿತನ ನಿಮ್ಮನ್ನು ಕಾಡಿತ್ತಾ? ನನಗೆ ಏಕಾಂಗಿತನ ಕಾಡಲ್ಲ ಅಂತ ಯಾವತ್ತು. ಈಗ ನನಗೆ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ, ಯಾವುದೋ ಬಸ್ಸಿಗೆ ಕಾಯ್ತಾ ಇರ್ತೀವಿ, ಆ ಬಸ್ ಬರೋದು ಲೇಟ್ ಆಗಿಬಿಟ್ರೆ ಭಾಳ ಚಡಪಡಿಕೆ ಶುರು ಆಗುತ್ತೆ. ಬಟ್ ನನಗೆ ಏನಾಗಲ್ಲ, ಐ ಬಿ ಹ್ಯಾಪಿ. ಈಗ ನಾನು ಈ ಕೇಳಿದರೆ ಬೈತಾರೆ, ನಾನು ಆಫೀಸಿಗೆ ಹೋಗೋದಕ್ಕೆ ಇಲ್ಲಿಂದ ನಮ್ಮ ಮನೆಯಿಂದ ಅರ್ಧ ಗಂಟೆ ಬೇಕು, ಟ್ರಾಫಿಕ್ ಸಿಕ್ಕಿ ಅದು 1.5 ಗಂಟೆ ಆದರೆ ನಂಗೆ ಖುಷಿ ಆಗುತ್ತೆ. 1.5 ಗಂಟೆ ನನ್ನೊಟ್ಟಿಗೆ ನಾನು ಇರ್ತೀನಲ್ಲ. ಸಿಕ್ಕ ಟೈಮ್ ಎಲ್ಲ ನಿಮ್ಮ ಟೈಮ್, ನಮ್ಮ ಟೈಮ್ ಅಂದರೆ ಇಲ್ದಿದ್ರೆ ಬೇರೆ ವಿಷಯ. ಮೀಟಿಂಗ್ ಎಲ್ಲ ಇದ್ರೆ ಹೋಗಲೇಬೇಕು, ಅದೊಂದು ಟೆನ್ಷನ್ ಇರುತ್ತೆ. ಅದರ್ವೈಸ್ ರೆಗ್ಯುಲರ್ ಆಗಿದ್ರೆ ನನಗೆ ಅದು ಭಾಳ ಒಳ್ಳೆ ಟೈಮ್. ಟ್ರೈನಲ್ಲಿ ಒಬ್ಬನೇ ಹೋಗೋದು ಭಾಳ ಇಷ್ಟ. ಆಮೇಲೆ ಏರ್ಪೋರ್ಟಲ್ಲಿ 3-4 ಗಂಟೆ ಕಾಯೋ ಟೈಮ್ ಇರುತ್ತಲ್ಲ, ಅದು ಭಾಳ ಚೆನ್ನಾಗಿರುತ್ತೆ, ಭಾಳ ಇಷ್ಟ ಆಗುತ್ತೆ. ಆಮೇಲೆ ಯಾವುದೋ ಒಂದು ಕಾಫಿ ಬಾರಲ್ಲಿ ಕೂತ್ಕೊಂಡು ಅಲ್ಲಿ ಇಡೀ ದಿನ ಬೇಕಾದ್ರೆ ಅಲ್ಲಿ ಕೂತ್ಕೊಂಡಿರ್ಬೋದು. ಅದನ್ನು ನಾನು ಅಬ್ಸರ್ವ್ ಮಾಡಿ ನಿಮ್ಮ ಜೊತೆಗೆ ಇದ್ದಾಗ ನಾನು ನೋಡ್ತಾ ಇದ್ದೆ. ಅಂದರೆ ನೀವೆಲ್ಲರ ಜೊತೆಗೆ ಮಿಂಗಲ್ ಆಗ್ತೀರಾ, ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಇರ್ತೀರಾ. ಸ್ವಲ್ಪ ಏನಾದರೂ ನಿಮ್ಗೆ ಅದು ಆಸಕ್ತಿ ಇಲ್ದಿರೋ ವಿಚಾರನೋ ಅಥವಾ ಏನೋ ಒಂದು ಪ್ಲೇಸ್ಗೆ ನೀವು ವಿಸಿಟ್ ಮಾಡೋದು ಬೇಡ ಅಂತ ಅನಿಸುತ್ತೋ ಅಂದರೆ ತಕ್ಷಣ ನಾನು ಸ್ವಲ್ಪ ನನ್ನ ಸ್ಪೇಸ್ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಈ ಕಡೆ ಬರ್ತೀರಾ. ಅದು ಬಹುಶಃ ತುಂಬ ಜನಕ್ಕೆ ಝೋನ್ ಔಟ್ ಅಂತ ಅನ್ನಿಸ್ಬೋದು. ಬಟ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಝೋನ್ ಔಟ್ ಅಲ್ಲ ಅದು. ವಿಲ್ ಬಿ ಹ್ಯಾಪಿ. ಆ ಟೈಮಲ್ಲಿ ನೀವು ತುಂಬ ಖುಷಿಯಾಗಿ ಏನೋ ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರಾ ಅಂತ ಅನಿಸುತ್ತೆ. ಸೊ ಇದು ಯಾಕೆ ಹೀಗಾಗುತ್ತೆ ಅಂದರೆ, ನಿಮಗೆ ಜನಗಳು ತುಂಬ ಹೊತ್ತು ಒಟ್ಟಿಗೆ ಇದ್ದರೆ ಕಷ್ಟ ಆಗುತ್ತಾ, ಅಥವಾ ನಿಮ್ಗೆ ಆಸಕ್ತಿ ಇಲ್ಲದೇ ಇರೋದಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತಾ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಒಂದು ವಿಚಾರಗಳಿದೆ. ಈಗ ನನ್ನ ಹತ್ರನೂ ಇದೆ, ನನಗೂ ಹಂಗೆ ಅನಿಸುತ್ತೆ. ತುಂಬ ಸಲ ತುಂಬ ಜನರ ಜೊತೆಗೆ ಇದ್ದು ಸ್ವಲ್ಪ ನನಗೆ ನಾನು ಒಬ್ಬಳೇ ಇರೋ ಪ್ಲೇಸ್ ಬೇಕು ಅಂತ ಫೀಲ್ ಆಗುತ್ತೆ. ಹಾಗಾದ್ರೆ ನಾವು ದುಃಖಿಗಳಾಗಿರಲ್ಲ. ಅದು ಇಲ್ಲಿ ನನಗೇನಾಗಿರುತ್ತೆ ಅಂದರೆ, ವಿಚಾರಗಳ ಕಾನ್ಫ್ಲಿಕ್ಟ್ ಇದೆಯಲ್ಲ, ಈಗ ಅಲ್ಲಿ ಯಾರು ಅಂದರೆ ಮಾತಾಡ್ತಿದ್ದಾಗ ಒಂದು ಚರ್ಚೆ ಶುರು ಆಗುತ್ತೆ. ಆ ಚರ್ಚೆಯಲ್ಲಿ ನನಗೆ ಆಸಕ್ತಿ ಇರಲ್ಲ. ಅಂದರೆ ಈಗ ಯಾರೋ ಬಂದು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ ತಕ್ಷಣ ನಾನು ಥಿಂಕ್ ಮಾಡಬೇಕು, ಈಗೇನು ಹೇಳಬೇಕು ಉತ್ತರ ಅಂತ. ಸೊ ಆ ಥಿಂಕಿಂಗ್ ಬೇಡ ನನಗೆ. ಅಥವಾ ಇನ್ನೇನೋ ಒಂದು ಒಪಿನಿಯನ್ ಕೇಳಿದಾಗ ಏನು ಥಿಂಕ್ ಮಾಡಬೇಕಾಗುತ್ತೆ ನಾನು. ಇದು ಇಲ್ಲ, ಹೀಗೆ ನನ್ನ ಒಪಿನಿಯನ್ ಹೇಳಬೇಕಲ್ಲ. ಆಮೇಲೆ ಅವ್ರನ್ನ ಕೇಳಿದಾಗ ಸುಮ್ಮನೆ ಕೇಳಿರಲ್ಲ, ಇನ್ನೊಬ್ಬ ಲೇಖಕ, ಪತ್ರಕರ್ತ ಏನಾದ್ರು ಹೇಳಿ ಅಂತ ಕೇಳಿರ್ತಾರೆ. ಸೊ ಅದಕ್ಕೆ ತಕ್ಕಂಗೆ ಹೇಳೋದಕ್ಕೆ ನಾವು ಥಿಂಕ್ ಮಾಡಬೇಕಾಗತ್ತೆ. ಆ ಥಿಂಕಿಂಗ್ ಪ್ರೊಸೆಸ್ ನನಗೆ ಇಷ್ಟವಿಲ್ಲ. ಹಾಗಾಗಿ ನಾನು ಕಡಿಮೆ ಜನರ ಜೊತೆ ಇರ್ತೀನಿ. ಸುಮ್ಮನೆ ಬೇರೆ ಏನಾದ್ರು ಮಾತಾಡೋದಿದ್ರೆ, ಕ್ಯಾಶುವಲ್ ಆಗಿದ್ರೆ, ಅಂದರೆ ಈ ಲಹರಿ ಅಂತ ಹೇಳ್ತೀವಲ್ಲ, ಆ ಥರ ಮಾತಾಡೋದಾದ್ರೆ ಎಷ್ಟಾದ್ರು ಮಾತಾಡ್ತೀನಿ. ಬಟ್ ಒಂದು ಆನ್ಸರ್ ಕೇಳಬಾರ್ದು ನನ್ನ ಹತ್ರ. ಈಗ ಕ್ವಶನ್ ಆನ್ಸರ್ ಇರಬಾರ್ದು, Q&A ಇರಬಾರ್ದು. Q&A ಇದ್ದ ತಕ್ಷಣ ಇಟ್ ಮೇಕ್ ಯು ಮೋರ್ ರೆಸ್ಪಾನ್ಸಿಬಲ್. ರೆಸ್ಪಾನ್ಸ್ ಇರುತ್ತಲ್ಲ, ಅದು ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗುತ್ತೆ. ಇಲ್ಲದೆ ಹೋದರೆ ಇದೇನು ಹಿಂಗೆ ಹೇಳ್ಬಿಟ್ರು ಅಂತ ಅಂತಾರೆ. ನನಗೆ ಹೇಳೋಕ್ಕೆ ಇಷ್ಟ ಇರಲ್ಲ. ಅವ್ರು ಕೇಳಿದ್ದಕ್ಕೆ ಹೇಳಿರ್ತೀನಿ. ಅವ್ರು ಹಿಂಗೆ ಅವ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ, ಅವ್ರು ಸರಿಯಾಗಿ ಮಾತಾಡಿಸಿಲ್ಲ, ಅವ್ರು ಮಾತಾಡ್ತಾ ಫೋನ್ ನೋಡ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ. ಸೊ ಅಂದರೆ ಇಷ್ಟವಿಲ್ಲ ಅಂತ. ಹಾಗೆ ಅದರ ಬದಲು ಆಚೆ ಹೋಗಿದರೆ ನಾವು ಆರಾಮಾಗಿ ನೋಡ್ಕೊಂಡಿರ್ಬೋದು. ಒಂಚೂರು ಏನೋ ನಮ್ಮ ಜಗತ್ತಲ್ಲಿ ನಾವು ಇದು ಬಿಡ್ಬೋದು. ಅದೇ ಈ ಪಾಯಿಂಟಲ್ಲಿ ನಾನು ಹೇಳ್ತಿರೋದು, ನೀವು ಆ ಕಾಲ್ ತಗೊಳ್ಳೋಕ್ಕೆ, ಆ ಡಿಸಿಷನ್ ತಗೊಳ್ಳೋಕ್ಕೆ ಹೆಸಿಟೇಟ್ ಮಾಡಲ್ಲ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನಿಮಗೆ ಆ ಜಾಗದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ, ಅಥವಾ ನಿಮಗೆ ಆ ಮಾತುಕತೆಯ ಪಾಲಾಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ, ಅಥವಾ ಆ ಸಂದಣಿಯಲ್ಲಿ ನಾನು ಕಳೆದು ಹೋಗಬಾರ್ದು ಅಂತ ನೀವು ಡಿಸೈಡ್ ಮಾಡಿದರೆ, ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಿಟ್ಟು ಫೋನ್ ಇಟ್ಕೊಂಡು ಈ ಕಡೆ ಬರ್ತೀರಾ, ಅಥವಾ ಯಾವುದೋ ಒಂದು ರೀಸನ್ ಕೊಟ್ಟು ಹೊರಗಡೆ ಬರ್ತೀರಾ. ತುಂಬ ಜನ ಸ್ಟಕ್ ಆಗೋದು ಆ ಪಾಯಿಂಟಲ್ಲೇ. ಏನು ಮಾಡ್ತಾರೆ ಅಂದರೆ, ಅಯ್ಯೋ ನಾನೇನಾರು ಹೇಳಿದೆ ಅವ್ರಿಗೆ ಬೇಜಾರಾಗ್ಬಿಡುತ್ತೋ, ಅಯ್ಯೋ ಪಾಪ ನಿನ್ನೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ, ಇವತ್ತು ಅವ್ರಿಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಆಗೋಣ, ಅಥವಾ ನಾನೀಗ ಹಿಂಗೆ ಹೋದರೆ ಆ್ಯಟಿಟ್ಯೂಡ್ ಅಂತ ಅಂದ್ಕೊಳ್ತಾರೋ, ಅಹಂಕಾರ ಅಂತ ಹೇಳ್ತಾರೋ, ಸೊ ನನ್ನನ್ನು ಜಡ್ಜ್ ಮಾಡಿಬಿಡ್ತಾರೋ, ಅಥವಾ ಇವರೇನಾದರೂ ಇಂಪಾರ್ಟೆಂಟ್ ಮಾತಾಡ್ಬೋದು, ನನಗೇನಾದ್ರು ಮಿಸ್ ಆಗುತ್ತೋ, ಅಥವಾ ನನ್ನ ಬಗ್ಗೆ ಏನಾದ್ರು, ಈ ಥರ ಹಲವು ಯೋಚನೆಗಳು ಬರ್ತಾ ಹೋಗಿ ಆ ಕಟ್ಟುಪಾಡಲ್ಲೇ ಸಿಕ್ಕಾಕೊಂಡು ಅಲ್ಲೇ ಅವರ ತುಂಬ ಸಮಯವನ್ನು ಅವ್ರು ಕಳೀತಾರೆ. ಆದರೆ ಅಲ್ಟಿಮೇಟ್ಲಿ ಲಾಸ್ಟಿಗೆ ನೋಡಿದಾಗ 0 ಇರುತ್ತೆ ರಿಸಲ್ಟ್. ಮನಸ್ಸಿಗೆ ಖುಷಿ ಇರಲ್ಲ. ಸೊ ನೀವು ಆ ಕಾಲ್ ತಗೊಳಕ್ಕೆ ಒಂದು ಧೈರ್ಯ ಬೇಕು, ಒಂದು ಗಟ್ಸ್ ಬೇಕು. ಅಂದರೆ ಏನು ಬೇಕಾದ್ರೆ ಅಂದ್ಕೊಳ್ಳಿ, ನನಗೆ ಬೇಕಾದಂಗೆ ನಾನು ಇರ್ತೀನಿ ಅಂತ ಬದುಕುವ ರೀತಿ ಬೇಕು. ಅದನ್ನು ನೀವು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತೀರ, ಅದು ಹೇಗೆ ಅಂತ? ಅದು ಹಂಗಲ್ಲ. ಅದು ಏನಂದರೆ, ಮನುಷ್ಯ ನಾನು ಭಾಳ ಇಂಪಾರ್ಟೆಂಟ್ ಅಂತ ಅಂದ್ಕೋಬಾರ್ದು.
ನಾವೇನು ಅಂದ್ಕೊಂಡಿರ್ತೀವಿ ನಾನು ಭಾಳ ಇಂಪಾರ್ಟೆಂಟು, ಸೊ ಮೈ ಸ್ಟೇಟ್ಮೆಂಟ್ ಈಸ್ ಇಂಪಾರ್ಟೆಂಟ್, ಮೈ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಇಲ್ಲದೆ ಹೋದ್ರೆ ಇದೆಲ್ಲ ನಡೆಯಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಂಗೆ ಅಂದ್ಕೋಬಾರ್ದು. ಯಾವ ಜಗತ್ತಲ್ಲಿ ಯಾವ ಪ್ರಾಣಿಯೂ ನಾನು ಇಂಪಾರ್ಟೆಂಟ್ ಅಂದ್ಕೊಳ್ಳಲ್ಲ, ಅದ್ರ ಪಾಡಿಗಿರುತ್ತದೆ. ನಾವು ಅಟ್ಯಾಚ್ ಆಗಿರೋಕ್ಕೆ ನೋಡ್ತೀವಿ. ಅಟ್ಯಾಚ್ ಆಗಿಲ್ಲದೆ ಹೋದರೆ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅನ್ಸ್ಬಿಡ್ತದೆ ನಮಗೆ. ಈಗ 4 ಜನ ಮಾತಾಡ್ತಾ ಇದ್ದಾಗ ನಾವಲ್ಲಿ ಇಲ್ಲದೆ ಹೋದರೆ ಈ ಫೋಮೋ ಅಂತ ಹೇಳ್ತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಶುರು ಆಗುತ್ತೆ. ಅದು 4 ಜನ ನೋಡಿದ ಸಿನಿಮಾ ನಾನು ನೋಡದೇ ಇದ್ದರೆ ಏನು ಕಳ್ಕೊಂಬಿಟ್ಟೆ ಅಂತ. ಸೊ ಇದು ಹೊಸದಾಗಿ ಶುರುವಾಗಿರೋದು. ಅಂದರೆ ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಚಿತ್ರೋತ್ಸವ ಅಂತ ನಡೀತಾ ಇರುತ್ತೆ, ಅಥವಾ ಒಂದು ಲಿಟ್ರರಿ ಫೆಸ್ಟಿವಲ್ ನಡೀತಾ ಇರುತ್ತೆ. ನಾನು ಇಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕಲ್ಲಿ ಹೋಗ್ತೀನಿ. ಇನ್ ಕೇಸ್ ನಾನು ನಮ್ಮೂರಲ್ಲಿದ್ದರೆ ಹೋಗ್ತಾ ಇರಲಿಲ್ಲ. ಈಗ ನಮ್ಮ ಊರಲ್ಲಿ ಸಾವಿರಾರು ಮಂದಿ ಇದ್ದಾರೆ, ಅವರಿಗೆ ಇದಕ್ಕೆ ಹೋಗಿಲ್ಲ ಅಂತ ಏನೂ ಅನಿಸಲ್ಲ. ಹೌದು. ಅಂದರೆ ನಾನು ಭಾಳ ಇಂಪಾರ್ಟೆಂಟು, ನಾನು ಅಲ್ಲಿ ಹೋಗಿರಬೇಕು, ನಾನು ಅದನ್ನು ಅವ್ರು ಅಂದ್ಕೊಳ್ಳೋದೇ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಫೋಟೋ ಹಾಕೋದ್ರಿಂದ ಅವ್ರಿಗೆ ಸಣ್ಣದಾಗಿ ಒಂದು ಆಸೆ ಹುಟ್ಟಿರ್ಬೋದು. ಅದರ್ವೈಸ್ ನಾವು ಇದನ್ನೆಲ್ಲ ಏನು ಬಹಳ ದಿಗ್ಗಜರೆಲ್ಲ ಸೇರಿ ಒಂದು ಸಮಾರಂಭ ಮಾಡಿದ್ದನ್ನು ಪೇಪರ್ಲಿ ಓದ್ತಾ ಇದ್ದೆ, ಸಂತೋಷ. ಕರೆಕ್ಟ್. ಅಂದರೆ ಹೌ ಡು ಯು ಪರ್ಸೀವ್ ಥಿಂಗ್ಸ್, ನೀವು ಎಷ್ಟನ್ನು ಸ್ವೀಕಾರ ಮಾಡ್ತೀರಿ, ನಿಮ್ಗೆ ಎಷ್ಟು ಬೇಕು ಅಂತಿಲ್ಲ. ಅಂದರೆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟಿನ ನಂತರ ನಾನು ಐ ಡೋಂಟ್ ಗೋ ಬಿಯಾಂಡ್ ಅಂತ. ಯಾವುದರಲ್ಲೂ ಕೂಡ ಒಂದು ಬೇಲಿ ಇರುತ್ತಲ್ಲ, ಅದನ್ನು ದಾಟಿ ಹೋಗೋದಕ್ಕೆ ಪ್ರಯತ್ನ ಪಡಬಾರ್ದು. ಈಗ ನೀವು ಹೇಳಿದಂಗೆ ಇನ್ನೊಬ್ಬನನ್ನು ನೋಯಿಸಿಯೋ ಬೈದೋ ಹೊರಗಡೆ ಹೋಗಬೇಕಾಗಿಲ್ಲ. ನನಗೆ ಭಾಳ ಚೆನ್ನಾಗಿ ಹೇಳಿದ್ದಂದರೆ, ಗಿರೀಶ್ ಕಾರ್ನಾಡು ಅವರು ಕಾರ್ಯಕ್ರಮಗಳಿಗೆ ಬರ್ತಿದ್ರಲ್ಲ, ಕೂತು ಮಾತಾಡ್ತಿರ್ತಿದ್ರು. ಅವರು ಒಂದು ಕ್ಷಣ ನೋಡಿದ್ರೆ ಇರ್ತಾ ಇರಲಿಲ್ಲ, ಅವ್ರು ಹೊರಟೋಗಿರ್ತಿದ್ರು, ಯಾರಿಗೂ ಹೇಳ್ತಾ ಇರಲಿಲ್ಲ, ಏನೂ ಹೇಳ್ತಾ ಇರಲಿಲ್ಲ. ಅವ್ರು ತಕ್ಷಣ ಮಾಯ ಆಗಿಬಿಡ್ತಿದ್ರು. ನಾನು ಅವರಿಂದ ಆ ವಿಚಾರವನ್ನು ಬಹಳ ಕಲ್ತಿದ್ದೀನಿ. ಅವ್ರು ಹೇಳ್ತಾಯಿದ್ರು, ನನಗಿಷ್ಟ ಅಲ್ಲಿ ಒಂದು ಪಾಯಿಂಟ್ ತನಕ ಹೇಳ್ತೀನಿ, ಡೋಂಟ್ ಗಿವ್ ಮಿ ಇಂಪಾರ್ಟೆನ್ಸ್ ಅಂತ. ಓಕೆ. ಇಲ್ಲ, ಅವರಿದ್ದಾರೆ, ಅವ್ರು ನೋಡ್ಕೋಬೇಕು, ಆ ಥರದ್ದು ಭಾವನೆಯನ್ನು ಮತ್ತೊಬ್ಬರಲ್ಲಿ ಹುಟ್ಟಿಸಬಾರ್ದು. ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ರಿ ನೀವು. ಯಾಕೆ ಅಂತಂದರೆ ನಾವು ಏನು ಅಂದ್ಕೋತೀವಿ ಅಂದರೆ ನಮಗೆ ಇಂಪಾರ್ಟೆನ್ಸ್ ಬೇರೆಯವ್ರು ಕೊಡಲಿ, ನಾವು ಇಂಪಾರ್ಟೆಂಟ್ ಅಂತಲ್ಲಿ ಫೀಲ್ ಆಗಬೇಕು ಅಂತ, ಅಥವಾ ನೀವು ಇಂಪಾರ್ಟೆಂಟ್, ನೀವು ಇರಿ, ಈ ಥರದ ಒಂದು ಇಂಪಾರ್ಟೆನ್ಸನ್ನು ಒಂದು ನಮಗೆ ಕೊಟ್ಟಿರ್ತೀವಿ, ಇಲ್ಲ ಬೇರೆಯವ್ರಿಗೆ ಕೊಟ್ಟಿರ್ತೀವಿ. ಸೊ ಅದು ಎರಡೂ ಕೊಡ್ದಿದ್ರೆ ಲೈಫ್ ಆರಾಮಾಗಿರುತ್ತೆ ಅಂತ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಮುಖ್ಯರಲ್ಲ, ಹಂಗೆ. ಈಗ ನಾನು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟರು ನಾನು ನಿಮ್ಮ ಜೊತೆಗೆ ಇರಬೇಕಾಗತ್ತೆ, ನೀವು ನನಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟರು ನಾನು ಅಲ್ಲಿ ಇರಬೇಕಾಗತ್ತೆ. ಸೊ ಅದೆರಡನ್ನೂ ಬಿಟ್ಟು ಹಾಕಿ ನಾವು ಬದುಕಿದಾಗ ತುಂಬ ಸರಳವಾಗಿರುತ್ತೆ. ಸೊ ಸಿಂಪಲ್ ಆಗಿ ಬದುಕೋದನ್ನ ಕಲಿಬೇಕು. ಯಾರೇನೋ ಅನ್ಕೋತಾರೆ ಅಂತ ಇರುತ್ತಲ್ಲ, ಅದು ಯಾರು ಏನು ಅನ್ಕೊಂಡಿರಲ್ಲ. ಅದು ಇವಾಗ ಜಾಸ್ತಿ ಓಡಾಡ್ತಿರೋ ಮಾತೇ ಅದು, ಆ 4 ಜನ ಯಾರು ಅಂತ. 4 ಜನ ಏನೋ ಹೇಳ್ತಾರೆ, 4 ಜನ ಏನೋ ಥಿಂಕ್ ಮಾಡ್ತಾರೆ, 4 ಜನ ಆಡ್ಕೋತಾರೆ. ಆ 4 ಜನ ಯಾರು? ಜೋಗಿ ಸರ್ ಪ್ರಕಾರ ಯಾರು ಆ 4 ಜನ? ನನಗೆ ಆ ಪ್ರಶ್ನೆನೇ ಬಂದಿಲ್ಲ ಅಂತ. ನಾನು ಚಿಕ್ಕಂದಿನಿಂದ ಹಿಡಿದು ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ ನನಗೆ. ನಮ್ಮ ಅಪ್ಪ ಕೂಡ ಹೇಳ್ಕೊಟ್ಟಿಲ್ಲ. ಅಂದರೆ ನನಗೆ ಮಾರ್ಕ್ಸ್ ಕಡಿಮೆ ಬಂದಾಗ ಅವರೇನೂ ಹೇಳಲಿಲ್ಲ. ಆಮೇಲೆ ನಾನು ಎಷ್ಟೋ ದಿನ ಮನೆಗೆ ಹೋಗ್ತಿರಲಿಲ್ಲ, ಸುತ್ತಾಡ್ಕೊಂಡಿರ್ತಿದ್ದೆ. ಆಗಲೂ ಅವರು ಅದನ್ನು ಒಂದು ಹಂಗಾಮ ಮಾಡಿ ಮಗ ಹಾಳಾಗೋದ ಕೆಟ್ಟೋದ ಅಂತ ಹೇಳ್ತಿರಲಿಲ್ಲ. ಅಂದರೆ ಭಾಳ ಫ್ರೀಡಮ್ ಇತ್ತು ನಮ್ಮಲ್ಲಿ. ಆ ಫ್ರೀಡಮ್ ಎಷ್ಟಿತ್ತು ಅಂದರೆ, ನಮ್ಮೊಂದ್ಸಲ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು, ಕರುಣಾಕರನ್ ಅಂತಿದ್ರು. ಅವರೊಂದ್ಸಲ ನನ್ನ ತಂದೆಗೆ ಹೇಳಿದ್ರಂತೆ, ನೀವು ಶ್ರೀಧರ್ ರಾವ್ ಅಂತ ತಂದೆ ಹೆಸರು, ಶ್ರೀಧರ್ ರಾವ್ ಒಂದ್ಸಲ ಕಾಲೇಜಿಗೆ ಬನ್ನಿ ಅಂತ. ಯಾಕೆ ಅಂತ ಕೇಳಿದ್ರಂತೆ, ನಿಮ್ಮ ಮಗಂದು ಟಿ ಸಿ ಕೊಡಬೇಕು ಅಂತೇಳಿ. ಅದಕ್ಕೆ ಹೇಳಿದರು, ಟಿ ಸಿ ಎಷ್ಟು ಭಯಂಕರ ಭಾರ ಉಂಟು ಅದೊಂದು, ಯಾಕೆ ಕೇಳಿದ, ಅವನಿಗೆ ತರಲಿಕ್ಕೆ ಆಗೋದಿಲ್ಲ, ಅವನಿಗೆ ಕೊಟ್ಟು ಕಳಿಸಿ ಅಂತ. ಸೊ ಅವ್ರು ಹೇಳಿದ್ರು, ನೀನು ಒಬ್ಬನ ಕೈಲಿ ಕೊಟ್ಟು ಕಳಿಸಿ ಅಂತ. ಅದಕ್ಕೆ ಅವರು ನನ್ನ ಕ್ಲಾಸಲ್ಲಿ ಬಂದು ಹೇಳಿದ್ರು, ಇವನು ಉದ್ಧಾರ ಆಗೋದಿಲ್ಲ, ಇವನ ಅಪ್ಪನೂ ಉದ್ಧಾರ ಆಗಲಿಲ್ಲ ಹೇಳ್ತಾಯಿದ್ರು. ಅಂದರೆ ಈ ಥರ ಒಂದು ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಇವತ್ತು ನಮಗೆ ಮುಖ್ಯವಾಗಿ ಏನಂದರೆ ಮಕ್ಕಳ ಮೇಲೆ ನಂಬಿಕೆ ಹೊರಟೋಗಿದೆ. ನಾವೇ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ನಾವೇ ನೋಡ್ಕೋಬೇಕು, ಅವ್ರನ್ನ ನಾವೇ ಒಂದು ಸಂಪಾದನೆ ಮಾಡಿ ಇಡಬೇಕು. ನಾನು ಒಂದು ಲೇಖನ ಬರೆದಿದ್ದೆ, ಯಾವ ಗುಬ್ಬಜ್ಜಿ ಕೂಡ ತನ್ನ ಮರಿಗೋಸ್ಕರ ಇನ್ನೊಂದು ಗೂಡು ಕಟ್ಟಲ್ಲ, ತನಗೊಂದು ಗೂಡು ಕಟ್ಟಿ ಅಲ್ಲಿ ಮರಿ ಮಾಡುತ್ತೆ. ಆಮೇಲೆ ಪಕ್ಕದ ಕೊಂಬೆಯಲ್ಲಿ ಈ ಗೂಡು ಈ ಮರಿಗೆ, ಈ ಗೂಡು ಈ ಮರಿಗೆ ಅಂತ ಕಟ್ಟಲ್ಲ. ಯಾಕಂದರೆ ಅದಕ್ಕೆ ಮರಿ ಮೇಲೆ ನಂಬಿಕೆ ಇದೆ. ನಮಗೆ ನಂಬಿಕೆ ಇಲ್ಲ. ನಾವು ಅದಕ್ಕೆ ಈ ಮನೆ ಮಗನಿಗೆ, ಈ ಮನೆ ಮಗಳಿಗೆ, ಈ ಆಸ್ತಿ ಅವಳಿಗೆ ಅಂತ ಇಟ್ಟಿರ್ತೀವಿ. ಅಂದರೆ ಆ ಜೀವದಲ್ಲಿ ನಂಬಿಕೆ ಇರಬೇಕಲ್ಲ. ಅವ್ರು ದುಡಿಯಬಲ್ಲರು, ಅವರು ಬಾಳಬಲ್ಲರು ಅಂತ.
ಆ ನಂಬಿಕೆ ಕಳ್ಕೊಂಡಾಗ ಭಾಳ ಹೆಕ್ಟಿಕ್ ಆಗಿಬಿಡುತ್ತೆ ಜೀವನ. ಅಂದರೆ ವಿ ಆರ್ ರೆಸ್ಪಾನ್ಸಿಬಲ್, ಅಂದರೆ ಎಗೇನ್ ಇಂಪಾರ್ಟೆಂಟ್, ನಾವು ಇಂಪಾರ್ಟೆಂಟು, ನಮಗೊಂದು ಕರ್ತವ್ಯ ಇದೆ. ಅತಿಯಾದ ಪ್ರಾಮುಖ್ಯತೆ ನಮಗೆ ನಾವೇ ಕೊಟ್ಕೊಂಡು ನಾನೇ ಅವ್ರು ನೋಡ್ಕೋಬೇಕು. ಮಕ್ಕಳು ರಸ್ತೆ ದಾಟುವಾಗ ಎಚ್ಚರಿಕೆ ಹೇಳಿದ್ರೆ ಸಾಕು, ಹುಷಾರಾಗಿ ನೋಡ್ಕೊಂಡು ಹೋಗುವಂತ. ನಾವು ಪ್ರತಿ ಸಲ ಕೈ ಹಿಡಿದು ದಾಟಿಸ್ಬೇಕು. ಈ ಕೈ ಹಿಡಿದು ದಾಟಿಸೋದು ಇತ್ತೀಚೆಗಿದ್ದು. ನಾನು ಹೇಳ್ತಾ ಇರ್ತೀನಿ, ಅಪ್ಪಂದ್ರೆಲ್ಲ ಭಾಳ ಒಳ್ಳೆಯವರಾಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಸೋಷಿಯಲ್ ಮೀಡಿಯಾ ಪ್ರಭಾವನ ಗೊತ್ತಿಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಅವರು ಮಗುನ ಏನು ಇಡೀ ಎತ್ಕೊಂಡು ಓಡಾಡೋದೇನೋ, ಸ್ಕೂಲಿಗೆ ಬಿಟ್ಟು ಬರೋದೇನೋ, ಅಲ್ಲಿಂದ ಕರ್ಕೊಂಬರೋದೇನೋ, ಅಥವಾ ಎಲ್ಲರೂ ಹೊರಟ್ರೆ 5 ನಿಮಿಷಕ್ಕೆ ಫೋನ್ ಮಾಡೋದೇನೋ, ಎಲ್ಲಿದ್ದೀಯಾ, ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಎಲ್ಲಿದ್ದೀಯಾ, ಬಸ್ ಹತ್ತುತ್ತಾ ಇದ್ದೀನಿ, ಎಲ್ಲಿದ್ದೀಯಾ, ಬಸ್ಸಲ್ಲಿ ಕೂತಿದ್ದೀನಿ. ಹೀಗೆ ಅಂದರೆ ಅವರನ್ನು ಈ ಕಣ್ಗಾವಲು, CCTV ಕಣ್ಗಾವಲು ಅಂತಿದೆಯಲ್ಲ, ಹಂಗೆ ಇವರು ತಂದೆ ತಾಯಿ ತಮ್ಮ ಕಣ್ಗಾವಲಲ್ಲಿ ಇರಿಸ್ತಾರೆ. ಮಕ್ಕಳು ರೆಬೆಲ್ ಆಗೋದಕ್ಕೆ ಅದೇ ಕಾರಣ. ಅಲ್ಲ, ಅಲ್ಲಿ ಇನ್ನೊಂದು ವಿಚಾರ ಅಂದರೆ ನನ್ನ ಅನಾಲಿಸಿಸ್ ಏನಂದರೆ, ಯಾವುದು ನಮಗೆ ಚೈಲ್ಡ್ಹುಡ್ಡಲ್ಲಿ ಬೇಕಾಗಿರುತ್ತೋ ಅಟೆನ್ಷನ್ ಸೀಕಿಂಗ್, ಅಥವಾ ನಮಗೆ ಆ ಕೇರು, ಪ್ರೊಟೆಕ್ಷನ್ನು, ಅಥವಾ ಆ ಟಚ್ಚು, ಅದೆಲ್ಲ ಯಾವ್ದು ಬೇಕಾಗಿರುತ್ತೋ ಅದು ನಮಗೆ ಸಿಗದೇ ಇದ್ದಾಗ ನಮ್ಮ ಮಕ್ಕಳು ಅದರಿಂದ ವಂಚಿತರಾಗಬಾರ್ದು ಅಂತ ನಾವು ಅದನ್ನು ಓವರಾಗಿ ಕೊಡೋಕ್ಕೆ ಹೋಗ್ತೀವ ಅಂತ. ಇಲ್ಲ, ಅದು ಇಲ್ಲಿ ಮಾತ್ರ ಮಾಡ್ತೀವಿ ನೋಡಿ. ಇಲ್ಲಿ ಬೇರೆ ದೇಶಗಳಲ್ಲಿ ಮಗು 18 ವರ್ಷ ಆದ ನಂತರ ಅವನು ಇರಲ್ಲ, ಅಲ್ಲಿ ಅವನಿಗೆ ಏನು ಕೊಡಲ್ಲ, ಮನೆಯಿಂದ ಅವನು ಹೊರಟೋಗ್ಬೇಕು. ಹೌದು, ಹಿಂದಿನ ಕಾಲದಲ್ಲೂ ಹಾಗೆ ಇತ್ತು. ಹಿಂದಿನ ಕಾಲದಲ್ಲಿ ಮಗನಿಗೆ ವಿದ್ಯಾಭ್ಯಾಸ ಕಳಿಸಿದ ನಂತರ ಅವನನ್ನು ದೇಶಾಂತರ ಕಳಿಸ್ಬಿಡ್ತಾಯಿದ್ರು. ಸೊ ಇದು ಹೊಸದಾಗಿ ಶುರುವಾದ ಒಂದು ಸೋಷಲ್ ಡಿಸೀಸ್, ಅದು ಮಕ್ಕಳ ಮೇಲೆ ಓವರ್ ಪ್ರೊಟೆಕ್ಟಿವ್ ಆಗಿರೋದು. ಯಾಕಂದರೆ ಈಗ ಮಕ್ಕಳು, ಈಗಿನ ಜನ್ರೇಷನಲ್ಲಿ ಮಕ್ಕಳು, ತುಂಬ ಮಕ್ಕಳು ನಂಗೆ ಆ ಕಾಲೇಜ್ ಬೇಕು, ನಂಗೆ ಅದು ಬೇಕು, ಇದು ಬೇಕಂತ ಕೇಳೋಕ್ಕೆ ಹೋಗೋದೇ ಇಲ್ಲ. ಅವ್ರು ಕೇಳೋಕ್ಕಿಂತ ಮುಂಚೆನೇ ತಂದೆ ತಾಯಿನೇ ಅವರಿಗೆ ಬೆಸ್ಟ್ ಏನು ಬೇಕಾಗತ್ತೆ, ಬೆಸ್ಟ್ ಏನು ಮಾಡಬೇಕಾಗತ್ತೆ ಇವರೇ ಡಿಸೈಡ್ ಮಾಡಿ, ಇವರೇ ಹೋರಾಟ ಮಾಡಿ, ಸಾಲ ಸೋಲ ಮಾಡಿ, ಏನೋ ಒಂದು ಮಾಡಿ ಮಕ್ಕಳಿಗೆ ಅದನ್ನು ಕೊಟ್ಬಿಡ್ತಾರೆ. ಅಂದರೆ ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಡ್ತಾರೆ. ಸೊ ಇದು ಯಾವ ಕಾರಣಕ್ಕಾಗುತ್ತೆ ಅಂತ, ಈ ಥರದ ಒಂದು ಸೈಕಾಲಜಿ ಯಾಕೆ ಬಿಲ್ಡ್ ಆಗುತ್ತೆ ತಂದೆ ತಾಯಿಯಲ್ಲಿ? ನೀವು ಲವ್ ಅಂತ ಹೇಳಿದಾಗ ಇಲ್ಲೊಂದು ಪಾಯಿಂಟ್ ಇದೆ. ಈ ತಂದೆ ತಾಯಿ ಏನು ಕೊಡ್ಬೋದು ಅವರಿಗೆ ಅಂದರೆ, ವಿಚ್ ಮನಿ ಕ್ಯಾನ್ ಬೈ ದ ಬೆಸ್ಟ್ ಸ್ಕೂಲ್, ಹೆವಿ ಫೀಸ್ ಕೊಟ್ಟು ಸ್ಕೂಲ್ ಕೊಡ್ಬೋದು, ಒಂದು ದುಡ್ಡು ಕೊಟ್ಟು ಕಾರ್ ಕೊಡಿಸ್ಬೋದು, ಒಂದು ಒಳ್ಳೆಯ ಮನೆ ಕೊಡಿಸ್ಬೋದು, ಬಟ್ ಪ್ರೀತಿ ಕೊಡ್ಸೋಕ್ಕಾಗಲ್ಲ. ಆಮೇಲೆ ಅವರು ತನ್ನ ಸಂಗಾತಿ ಜೊತೆ ತಾವೇ ಸ್ವಂತವಾಗಿ ಬಾಳ್ವೆ ಮಾಡಬೇಕು. ಅವರಿಬ್ಬರು ಚೆನ್ನಾಗಿರೋ ಥರ ಇವರು ಇಬ್ಬರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಇನ್ನು ಮೇಲೆ ಚೆನ್ನಾಗಿರಿ ಅಂತ ಮಾಡೋಕ್ಕಾಗಲ್ಲ. ದೇ ಕಾಂಟ್ ಏನೋ ಒಂದು ಪ್ಯಾಕೇಜ್ ಲೈಫ್ ಕೊಡೋಕ್ಕಾಗಲ್ಲ ಅಲ್ವಾ? ಒನ್ ಪಾರ್ಟ್ ಕೊಡ್ಬೋದು ಅಷ್ಟೇ. ಅಂದರೆ ದೇ ಕ್ಯಾನ್ ಗಿವ್ ದೆಮ್ ಎ ಹೋಮ್, ಬಟ್ ಹೋಮ್ ಲೈಫ್ ಕೊಡೋಕ್ಕಾಗಲ್ಲ, ಹೋಮ್ಲಿ ಲೈಫ್ ಕೊಡೋಕ್ಕಾಗಲ್ಲ. ನೀವಿಷ್ಟೇ ಪ್ರೊಟೆಕ್ಟಿವ್ ಫಾದರ, ಅಥವಾ ನೀವು ಹೇಗೆ ತಂದೆಯಾಗಿ ಜೋಗಿಯವರು? ನಾನು ನಾಟ್ ಎಟ್ ಆಲ್ ಪ್ರೊಟೆಕ್ಟಿವ್ ಅಂದರೆ ಐ ಕೇರ್ ಫಾರ್ ಹರ್, ಆ್ಯಂಡ್ ಐ ಮೋಸ್ಟ್ ಆಫ್ ದ ಟೈಮ್ಸ್ ಡಿಸಿಷನ್ ಈಸ್ ಹರ್ಸ್. ಈಗ ಅವಳು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳಿದರೆ ಅವಳ ನಿರ್ಧಾರ, ಓದು ಅವಳ ನಿರ್ಧಾರ, ಉದ್ಯೋಗ ಅವಳ ನಿರ್ಧಾರ, ಆಹಾರ ಅವಳ ನಿರ್ಧಾರ, ಮದುವೆ ಅವಳ ನಿರ್ಧಾರ. ಹಿಂಗಿದೆ. ನಾನು ಯಾವುದ್ರಲ್ಲೂ ತಲೆ ಹಾಕಲ್ಲ. ಅಂದರೆ ಐ ಡೋಂಟ್ ಎಕ್ಸ್ಪೆಕ್ಟ್ ಹರ್ ಟು ಗಿವ್ ಮೀ ಹ್ಯಾಪಿನೆಸ್. ಅಂದರೆ ನಾವೇನು ಕೊಟ್ಟಿರ್ತೀವಿ ಅಂದರೆ, ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಅವಳು ನನಗೆ ಸಂತೋಷ ಕೊಡಬೇಕು ಅಂತ. ಅಂದರೆ ಹೆಂಗೆ ಸಂತೋಷ ಕೊಡಬೇಕಂದ್ರೆ ನನ್ನ ಅಧೀನದಲ್ಲಿರೋ ಮೂಲಕ. ನಾವು ಸಂತೋಷ ಅಂದರೆ ಏನು ಕೊಟ್ಟಿದ್ದೀವಿ ಅಂದರೆ, ನಾನು ಹೇಳ್ದಂಗೆ ನೀವು ಕೇಳಿದರೆ ಐ ಆಮ್ ವೆರಿ ಹ್ಯಾಪಿ. ಸೊ ಅದೆಲ್ಲ ಸಂತೋಷ. ಅಂದರೆ ನಾನು ಹೇಳ್ದಂಗೆ ಯಾರು ಕೇಳಿದರೆ ನಾನು ಹ್ಯಾಪಿ ಆಗಿರ್ತೀನಿ, ಅವ್ರು ಹ್ಯಾಪಿ ಆಗಿರಲ್ಲ. ಅವ್ರಿಗೊಂದು ಸ್ವಂತ ಮನಸ್ಸು ಅಂತ ಇರುತ್ತೆ, ಸ್ವಂತ ಬುದ್ಧಿ ಅಂತ ಇರುತ್ತೆ, ಸ್ವಂತ ಆಲೋಚನೆಗಳು, ಸ್ವಂತ ಆಶೋತ್ತರಗಳಿರ್ತವೆ. ಅವರನ್ನು ಗುಲಾಮಗಿರಿಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ಹಕ್ಕಿ ಕೈಲಿದೆ ಅಂತೇಳಿ ನಾವು ಹಕ್ಕಿಗೆ ಸಂತೋಷ ಇದೆಯಾ ಅಂತ ಕೇಳಬೇಕು. ನಾವು ಸಂತೋಷವಾಗಿದೆ ಹಕ್ಕಿ ಕೈಲಿದೆ ಅಂತ. ಸೊ ಅದು ಇಂಪಾರ್ಟೆಂಟ್. ತುಂಬ ಒಳ್ಳೆಯ ಮಾತು ಹೇಳಿದರೆ.